ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಆವಾಗಲೇ ತೋರಿಸಿದ್ನಲ್ಲ, ದೊಡ್ಡ ಮಾವಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ದೊಡ್ಡ ಪೀಸಾಗಿ. ಆಮೇಲೆ ಮೆಂತ್ಯ ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡಿಕೊಂಡು ಇವಾಗ ಇದನ್ನು ಪೌಡರ್ ಮಾಡ್ಕೊಬೇಕು. ಸಾಸಿವೆ ಕೂಡ ಪೌಡರ್ ಮಾಡ್ಕೊಬೇಕು. ಕಡಲೆಕಾಯಿ ಎಣ್ಣೆ ಆ್ಯಂಡ್ ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿಗೆ. ಸಾಸಿವೆ ತೋರಿಸಿದ್ನಲ್ಲ, ಸಾಸಿವೆನ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರೆ ಹಂಗೆ ಪೌಡರ್ ಮಾಡ್ಕೊಬೇಕು. ಮೆಂತ್ಯ ಮತ್ತು ಜೀರಿಗೆನ ಮಾತ್ರ ಡ್ರೈ ರೋಸ್ಟ್ ಮಾಡಿಕೊಂಡು ನೀವು ಪೌಡರ್ ಮಾಡ್ಕೊಬೇಕು. ಇವಾಗ ಇದು ಪೌಡರ್ ಆಗುತ್ತೆ ನೋಡಿ. ಸಾಸಿವೆನ ಹಂಗೆ ಹಾಕ್ಕೊತಾ ಇದ್ದೀವಿ ನಾವು. ಇಲ್ಲಿ ಕಡಲೆಕಾಯಿ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ನಾವು ಒಂದು ದಪ್ಪದ ಮಾವಿನಕಾಯಿ ತೊಗೊಂಡಿರ್ತೀರಲ್ಲ, ಒಂದು 8, ಅದಕ್ಕೆ 1 kg ಅಷ್ಟು ಎಣ್ಣೆ ಬೇಕಾಗುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ. ನಾವು 1 kg ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಮೆಂತ್ಯ ಮತ್ತು ಜೀರಿಗೆನೂ ಪೌಡರ್ ಆಗಿದೆ ನೋಡ್ಬೋದು. ಸಾಸಿವೆ ಕೂಡ ಪೌಡರ್ ಆಗಿದೆ. ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀವಿ. ನೋಡಿ ಹೆಂಗಾಗ್ತಾಯಿದೆ. ಆದಷ್ಟು ನಾವು ಏನು ಯೂಸ್ ಮಾಡ್ತೀವಿ, ಸೌಟು, ತಪ್ಪಲೆಗಳು, ಯಾವುದು ತ್ಯಾವ ಇರಬಾರ್ದು. ತ್ಯಾವ ಇದ್ದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಚಟಪಟ ಅಂತ ಇದೆ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಇದರ ಸೌಂಡ್ ಬರುತ್ತೆ. ಖಾರ ಹಾಕ್ಕೊತಾ ಇದ್ದೀವಿ. ಖಾರ ಪುಡಿ ನೀವು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ, ಕಡಿಮೆ ಬೇಕಂದರೆ. ನಮ್ಮದು ಮಾವಿನಕಾಯಿ ಹುಳಿ ಇದೆ, ಅದಕ್ಕೆ ನಾವು 1/4 kg ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀವಿ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು. ಉಪ್ಪಿನಕಾಯಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪಿದ್ರೇ ಅಲ್ವಾ ಉಪ್ಪಿನಕಾಯಿಗೆ ರುಚಿ. ಆವಾಗ ಒಂದು ಸ್ವಲ್ಪ ಹಿತವಾಗಿರುತ್ತೆ. ನೋಡಿ ಎಷ್ಟು ಕಲರಾಗಿ ಕಾಣ್ತಾ ಇದೆ, ರೆಡ್ ಕಲರಾಗಿ. ಇವಾಗ ನಾವೇನು ರುಬ್ಬಿ ಇಟ್ಕೊಂಡಿದ್ರು ಅಲ್ವಾ, ಪೌಡರ್ ಮಾಡಿ ಇಟ್ಕೊಂಡಿದ್ರು ಅಲ್ವಾ ಸಾಸಿವೆನ, ಅದನ್ನು ಹಾಕ್ಕೊತಾ ಇದ್ದೀವಿ. ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಮೆಂತ್ಯ ಮತ್ತು ಜೀರಿಗೆನೂ ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ರಲ್ವ, ಅದು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ನಾವು ಮಾವಿನಕಾಯಿ ಹಾಕ್ಕೊತಾ ಇದ್ದೀವಿ. ಸ್ಟವ್ ಆನಲ್ಲೇ ಇರಬೇಕು, ಸಿಮ್ಮಲ್ಲಿ ಇಟ್ಕೊಂಡಿರಿ. ನಾವು ಸಿಮ್ಮಲ್ಲಿ ಇಟ್ಕೊಂಡಿದ್ದೀವಿ. ನಿಮ್ಗೆ ಏನಾದ್ರು ಎಣ್ಣೆ ಕಡಿಮೆ ಅನಿಸ್ತು ಅಂದರೆ ಆಮೇಲೆ ಹಂಗೆ ಎಣ್ಣೆ ಹಾಕ್ಕೊಬೋದು ನೀವು ಮೇಲ್ಗಡೆ. ಎಲ್ಲ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಮಾವಿನಕಾಯಿನ ಹಾಕ್ಕೊಂಡಾಯ್ತು. ಹಾಕ್ಕೊಂಡು ನೀಟಾಗಿ ತಿರ್ಸ್ಕೊಂಬಿಡಿ. ನೋಡಿ ಕಲಸಾದ್ಮೇಲೆ ಎಷ್ಟು ಚೆನ್ನಾಗಾಗಿದೆ. ಈ ಥರ ಆಗಿದೆ. ನಿಮಗೇನಾದ್ರು ಉಪ್ಪು ಖಾರ ಕಡಿಮೆ ಅನಿಸ್ತು ಅಂದರೆ ಇವಾಗ ನೋಡ್ಕೊಂಡು ಹಾಕ್ಕೊಬೋದು. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ 1 ತಿಂಗಳು 1 ವರ್ಷವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿನ ತುಂಬ ಚೆನ್ನಾಗಾಗಿದೆ. ಇದು 1 ನೈಟ್ವರೆಗೂ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಬೆಳಗ್ಗೆಗೆ ರಿಸಲ್ಟ್ಸ್ ಎಲ್ಲ ಏನಾಗಿದೆ ಅಂತ ಗೊತ್ತಾಗುತ್ತೆ. ಇದನ್ನು ರೊಟ್ಟಿ ಜೊತೆ ಎಲ್ಲ ಸಖತ್ತಾಗಿರುತ್ತೆ ತಿಂದರೆ. ನೋಡಿ, ಯಾರು ಜೋಳದ ರೊಟ್ಟಿ ಇಷ್ಟಪಡ್ತೀರೋ ಅವ್ರು ಇದ್ರ ಜೊತೆ ತಿಂದರೆ ಹುಬ್ಳಿ ಸ್ಟೈಲ್ ತಿನ್ನಂಗಿರುತ್ತೆ. ಸತಿ ಟ್ರೈ ಮಾಡಿ ನೋಡಿ. ಇವಾಗ ನೈಟು ಈ ಥರ ಒಂದು ಬಾಕ್ಸಲ್ಲಿ ನಾವು ಹಾಕ್ಕೊಂಡು ಇಡ್ತಾ ಇದ್ದೀವಿ. ಬೆಳಗ್ಗೆ ನಾವು ರಿಸಲ್ಟ್ಸ್ ತೋರಿಸ್ತೀವಿ ಏನಾಗಿದೆ ಅಂತ. ನಾವೊಂದು ಈ ಥರ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. 1 ನೈಟ್ ಪೂರ್ತಿ ಬಿಟ್ಟರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು ಎಣ್ಣೆ ಎಲ್ಲ ಇಟ್ಕೊಂಡಿರುತ್ತೆ. 1 ನೈಟ್ ಪೂರ್ತಿ ಬಿಡೋಣ, ಬೆಳಗ್ಗೆ ರಿಸಲ್ಟ್ಸ್ ತೋರಿಸ್ತೀವಿ.
ಫ್ರೆಂಡ್ಸ್, ನಾವು ಮಾವಿನಕಾಯಿ ಒಂದು ಡಬ್ಬಕ್ಕೆ ಹಾಕೊಂಡು ಇಟ್ಕೊಂಡಿದ್ರಲ್ಲ, ಒಂದು 3 ಡೇಸ್ ಆದರೂ ನಾವು ತೆಗ್ದಿರಲಿಲ್ಲ. ಇವಾಗ ನೋಡೋಣ ಹೆಂಗೆ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಅಂತ. ನೀವೇ ನೋಡ್ತಾ ಇದ್ದೀರಲ್ಲ ಎಣ್ಣೆ ಎಲ್ಲ ಹೆಂಗೆ ಮೇಲಕ್ಕೆ ಬಂದಿದೆ ಅಂತ. ಆ್ಯಂಡ್ ಉಪ್ಪು ಖಾರ ಕೂಡ ತುಂಬ ಚೆನ್ನಾಗಿ ಈರಿದೆ. ಇದನ್ನು ಮೊಸರನ್ನ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಮೊಸರಿಲ್ಲ ಅಂದರೂ ಪರವಾಗಿಲ್ಲ, ಬಿಳಿ ಅನ್ನ ಜೊತೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾವು ಹಾಕಿರೋ ಉಪ್ಪು ಖಾರಕ್ಕೆಲ್ಲ ಸರಿಯಾಗಿ ಇಟ್ಕೊಂಡಿದೆ. ಎಣ್ಣೆ ಕೂಡ ಖಾರನ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಉಪ್ಪಿನಕಾಯಿ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದನ್ನು 1 ವರ್ಷವರೆಗೂ ಸ್ಟೋರ್ ಮಾಡಿಟ್ಕೊಬೋದು. ನೋಡ್ತಾ ಇದ್ದೀನಲ್ಲ ಎಷ್ಟು ಹೆಂಗಾಗಿದೆ ಅಂತ ನೋಡಿ, ಖಾರವಾಗಿ. ಯಾರ್ಯಾರು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಟ್ರೈ ಮಾಡಿಲ್ವೋ ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಮಾವಿನಕಾಯಿ ದೊಡ್ಡ ಪೀಸ್ ಇರೋದ್ರಿಂದ ಸಖತ್ತಾಗಿರುತ್ತೆ. ಇದು ಬಿಸಿ ಅನ್ನ ಜೊತೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ.